ಗಾಯ್ಸ್, ನಮಸ್ತೆ, ಹೇಗಿದ್ದೀರಾ? ಓಕೆ, ಸೊ ತುಂಬ ದಿವಸದ ನಂತರ ಇವತ್ತು ನಾನು ಒಂದು ಹೊಸ ರೆಸಿಪಿಯೊಟ್ಟಿಗೆ ವಾಪಸ್ ಬಂದಿದ್ದೀನಿ. ಆ್ಯಂಡ್ ಅದೇನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಎಸ್, ಚಾಕ್ಲೇಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಹೇಗೆ ಚಾಕ್ಲೇಟ್ ಮಾಡಬಹುದು ವಿತೌಟ್ ಮೌಲ್ಡ್, ಅಂದರೆ ಚಾಕ್ಲೇಟ್ ಮೌಲ್ಡ್ ಇರುತ್ತಲ್ವ, ಅದನ್ನು ಇಲ್ಲದೆ ಇದ್ದಾಗ ನಾವು ಹೇಗೆ ಮನೇಲಿರುವಂಥ ಒಂದು ಸಾಮಾನು ಯೂಸ್ ಮಾಡಿಕೊಂಡು ಮಾಡಬಹುದು ಅಂತ ನೋಡೋಣ ವಿಡಿಯೋದಲ್ಲಿ. ಸೊ ಈ ಚಾಕ್ಲೇಟ್ ಮಾಡಲಿಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಸೊ ನೋಡೋಣ ಅದು ಹೇಗೆ ಮಾಡೋದು ಅಂಥೇಳಿ. ಬೈ ದಿ ವೇ, ಐ ನೋ ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿ. ಚಾಕ್ಲೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ, ನಾನು ಕಾರಲ್ಲಿ ಕೂತ್ಕೊಳ್ಳೋ ಥರ ಕಾಣ್ತಿದೆ ಅಂತ ಅಲ್ವಾ. ಸೊ ಚಾಕ್ಲೇಟ್ ಮಾಡಿದ ಪ್ರೊಸೀಜರನ್ನು ಆಲ್ರೆಡಿ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಈಗ ನಾವು ವೀಕೆಂಡ್ ಅಲ್ವಾ, ಮತ್ತು ಸೊ ಶಾಪಿಂಗ್ ಬಂದಿದ್ವಿ, ಗ್ರೋಸರಿ ಶಾಪಿಂಗ್ ಆ್ಯಂಡ್ ಬೇರೆ ಎಲ್ಲ ಶಾಪಿಂಗ್ ಇತ್ತು. ಆ್ಯಂಡ್ ಇವತ್ತು ನನ್ನ ಜೊತೆ ಅಪ್ಪ ಅಮ್ಮನೂ ಬಂದಿದ್ದಾರೆ. ಅವರೀಗ ತೊಗೊಂಡು ಬರ್ಲಿಕ್ಕೆ ಹೋಗಿದ್ದಾರೆ ಅದನ್ನೆಲ್ಲ. ನಾವು ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಸೊ ನನಗೆ ಆಬ್ಸ್ಟ್ರಾಕ್ಟ್ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಸಿಗಲಿಲ್ಲ, ಅದಕ್ಕೆ ನಾನು ಐ ಥಾಟ್ ಐಲ್ ಡೂ ಇಟ್ ಹಿಯರ್ ಅಂತ ಹೇಳಿ. ಆ್ಯಕ್ಚುಲಿ ನಾನು ಈ ಚಾಕ್ಲೇಟ್ಸ್ ಮಾಡಿ ತುಂಬಾ ದಿವಸ ಆಯಿತು ಆ್ಯಂಡ್ ಅದು ಖಾಲಿನೂ ಆಯಿತು. ಬಟ್ ನಾನು ಜಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೆ ಅದನ್ನು ಪ್ರಿಪೇರ್ ಮಾಡುವಾಗ, ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲೇ ಇಲ್ಲ. ಸೊ ಫೈನಲಿ ಈಗ ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಿರ್ಬೋದು ಅದು ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ, ಪ್ಲಸ್ ಡಿಲಿಷಿಯಸ್ ಆಗೋ ಕಾಣಿಸ್ತಿದೆ ಆ್ಯಂಡ್ ಟೇಸ್ಟ್ ಕೂಡ ಹಾಗೇ ಇತ್ತು. ಇನ್ಫ್ಯಾಕ್ಟ್ ಬಾಗಿಟ್ಟಂದ ತಕ್ಷಣ ಕರಗೇ ಬಿಟ್ಟಿತ್ತು, ಅದು ಅಷ್ಟು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ. ಸೊ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ ಮತ್ತು ಒಂದು ಜರಡಿನೂ ಬೇಕಾಗುತ್ತೆ. ಆ ಜರಡಿಯಲ್ಲಿ ಒಂದು 3 ಇಂಗ್ರೀಡಿಯೆಂಟ್ಸ್ ಇರುತ್ತೆ, ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ದಟ್ ಪೌಡರ್ ಸ್ಮೂತಾಗಿ ಇರಬೇಕಂತ ಹೇಳಿ. ಸೊ ಮೊದಲಿಗೆ ಒಂದು 3/4 ಕಪ್ಪಷ್ಟು ಪೌಡರ್ಡ್ ಶುಗರ್ ಅಥವಾ ಕ್ಯಾಸ್ಟರ್ ಶುಗರ್ ಅಂತ ಹೇಳ್ತಾರಲ್ಲ, ಅದನ್ನು ತಗೊಳ್ಳಿ. ಸೊ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಂತರ ಇನ್ಫ್ಯಾಕ್ಟ್ ನೀವು ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಕೂಡ. ಈಗ ಅರ್ಧ ಕಪ್ಪಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ ಇದರಲ್ಲಿ. ಸೊ ಅದನ್ನು ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಪೋರ್ಷನ್ ಆಫ್ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಅದು ಬೇಸ್ಡ್ ಆನ್ ಯುವರ್ ಟೇಸ್ಟ್. ಲೈಕ್ ತುಂಬಾ ಸ್ವೀಟ್ ಬೇಕು ಅಂತ ಹೇಳಿದರೆ ಸಕ್ಕರೆ ಸೇಮ್ ಹಾಕ್ಕೊಳ್ಬೋದು, ಅಥವಾ ನಾನು ಹೇಳಿದಷ್ಟು ಪೋರ್ಷನ್ ತೊಗೊಳ್ಬೋದು, ಆ ಥರ. ನಂತರ ಒಂದು 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. ಸೊ ಈ ಮಿಲ್ಕ್ ಪೌಡರ್ ಆಪ್ಷನಲ್, ಇದು ಹಾಕ್ತಾ ಇದ್ರೆ ಅದು ಡಾರ್ಕ್ ಚಾಕ್ಲೇಟ್ ಆಗುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಜರಡಿ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದು ಒಂದು ಹದಕ್ಕೆ ಬರುತ್ತೆ, ಎಲ್ಲ ಮಿಕ್ಸ್ ಆಗಿ ಒಂದೇ ಕಲರ್ ಕಾಣುತ್ತೆ ಅದು. ಸೊ ಆ ಲೆವೆಲ್ವರೆಗೂ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದನ್ನು ಒಂದು ಕಡೆ ಎತ್ತಿಟ್ಬಿಡೋಣ. ಈಗ ಇನ್ನೊಂದು ಕಪ್ಪಲ್ಲಿ ಒಂದು ಫುಲ್ ಕಪ್ಪಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ಳಿ. ಇಲ್ಲಿ ನಾನು ತೊಗೊಂಡಿರೋ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿದೆ, ಅದನ್ನು ಮೆಲ್ಟ್ ಮಾಡಿಸ್ತೀನಿ ನಾನು. ಸೊ ಅದಾದಮೇಲೆ ಒಂದು ಬೌಲಲ್ಲಿ ನೀರು ಈ ಥರ ಬಾಯ್ಲ್ ಆಗಬೇಕು, ತುಂಬ ಚೆನ್ನಾಗಿ ಕುದಿಬೇಕದು. ಒಂದು 3 to 5 ಮಿನಿಟ್ಸ್ ಕುದಿಸ್ಬಿಟ್ಟು ಹೈ ಫ್ಲೇಮಲ್ಲಿ ಈ ಥರ ಬೌಲಿಟ್ಟು ಆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳಿ. ಆ ಕೊಬ್ಬರಿ ಎಣ್ಣೆ ಒಂದು 2 ನಿಮಿಷ ಅಥವಾ 1 ನಿಮಿಷ ಕಾದರೆ ಸಾಕು. ಅದು ಕಾಯಿವರೆಗೂ ಬಿಟ್ಟು ಈ ಮಿಕ್ಸ್ ಮಾಡಿದ ಪೌಡರ್ ಇದೆಯಲ್ವಾ, ಕೋಕೋ ಪೌಡರ್, ಮಿಲ್ಕ್ ಆ್ಯಂಡ್ ದ ಶುಗರ್, ಅದನ್ನೆಲ್ಲ ಮಿಕ್ಸ್ ಮಾಡಿದ ಪೌಡರ್ನ ಹಾಕ್ತಾ ಕಲಿಸ್ತಾ ಹೋಗಬೇಕು ಈ ಥರ. ಸೊ ನಿಮಗೆ ಈ ಲೆವೆಲಲ್ಲಿ ಕೊಬ್ಬರಿ ಎಣ್ಣೆ ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಇದು ಆ್ಯಡ್ ಮಾಡ್ಕೊಳ್ಬೋದು. ಸೊ ನೋಡಿ, ಈ ಹದಕ್ಕೆ ಬರುತ್ತೆ ಅದು. ಸೊ ಈ ಹದಕ್ಕೆ ಬರೋವರೆಗೂ ನೀವು ಅದನ್ನು ಕಲಿಸ್ತಾನೆ ಇರಬೇಕು. ಸೊ ಅದು ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 5 to 10 ಮಿನಿಟ್ಸ್ ಆಗುತ್ತೆ ಈ ಪ್ರಾಸೆಸ್ಸು. ಸೊ ನೋಡಿ, ಅದೆಷ್ಟು ಸಿಲ್ಕಿಯಾಗಿ ಕಾಣ್ತಾ ಇದೆ ಈಗ. ಸೊ ಆ ಹದಕ್ಕೆ ಬರೋವರೆಗೂ ಅದನ್ನು ಚೆನ್ನಾಗಿ ಕುದಿಸಿ ಈಗ ನಾನು ಹೊರಗಡೆ ತೆಗೆದಿಟ್ಟಿದ್ದೀನಿ. ಸೊ ಈ ಲೆವೆಲಿಗೆ ಬಂದರೆ ಸಾಕದು. ನೋಡಿ, ನಾನು ಇದನ್ನು ಮಾಡುವಾಗ ಐ ವಾಸ್ ಸೋ ಟೆಂಪ್ಟೆಡ್ ಟು ಹ್ಯಾವ್ ಇಟ್, ಬಟ್ ಐ ಹ್ಯಾಡ್ ಟು ವೇಟ್. ಸೊ ಈಗ ಫ್ರೀಝರಲ್ಲಿ ಪ್ರಿಪೇರ್ ಮಾಡೋಕ್ಕೆ ಅಂತಲ್ವಾ, ಸೊ ಅದನ್ನು ಯೂಸ್ ಮಾಡಿಕೊಂಡು ಈ ನಾವೇನು ಚಾಕ್ಲೇಟ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ವಲ್ಲ, ಸ್ಪೂನಿಂದ ಅದರಲ್ಲಿ ಹಾಕ್ತಾ ಬರಬೇಕು. ಈಗ ಅದನ್ನು ಹಾಕಿದ್ದೆ ನಾನು ಇಲ್ಲಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಈ ಥರ ಹಾಕಿಬಿಟ್ಟು ಫ್ರೀಝರಲ್ಲಿ 4 to 5 hours ಇಡಬಹುದು, ಅಥವಾ ಓವರ್ನೈಟ್ ಇಟ್ಟರೂ ನಡೆಯುತ್ತೆ. ಸೊ ನೆಕ್ಸ್ಟ್ ಡೇ ತೆಗೆದಾಗ ಈ ಥರ ಗಟ್ಟಿ ಆಗುತ್ತದು. ಸೊ ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ, ಟ್ಯಾಪ್ ವಾಟರಲ್ಲಿ, ಅಂದರೆ ಉಲ್ಟಾ ತಿರುಗಿಸಿ ಟ್ಯಾಪ್ ವಾಟರ್ ಬಿಡ್ತಾ ಹೋಗಬೇಕು. ಸೊ ದಟ್ ಅದು ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ. ಅಗೇನ್ ಅದನ್ನು ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಮಾಡಿದಾಗ ವಿತ್ ದ ಹೆಲ್ಪ್ ಆಫ್ ಸ್ಪೂನ್ ನಾನು ಈ ಥರ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಅದು ಕೆಳಗೆ ಬೀಳ್ದ ಆ ಥರ ಈಸಿಯಾಗಿ ಬಂದುಬಿಡುತ್ತೆ, ನೀವೇನು ತುಂಬ ಸರ್ಕಸ್ ಮಾಡಬೇಕಂತ ಇಲ್ಲ. ಆ್ಯಂಡ್ ಕೈಯಲ್ಲಿ ತೆಗಿಲಿಕ್ಕೆ ಹೋಗಬೇಡಿ. ಸೊ ಇದೇ ಥರ ಟ್ಯಾಪ್ ಮಾಡ್ತಾ ಇದ್ದರೆ ಅದು ಬರುತ್ತೆ. ಒಂಚೂರು ವೆಯ್ಟ್ ಮಾಡಿ ಫ್ರಿಜ್ಜಿಂದ ತೆಗೆದ್ಮೇಲೆ. ಸೊ ನೋಡಿ,
ಈಗ ನಾನು ತೆಗೆದು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ತುಂಬ ಸ್ಟಿಫಾಗೂ ಇದೆ, ಲೈಕ್ ಬಾಯಲ್ಲಿಟ್ಟರೆ ಹಾಗೆ ಈಸಿಯಾಗೂ ಕರಗುತ್ತೆ ಆ್ಯಂಡ್ ನೋಡಲಿಕ್ಕೂ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಅದು. ಸೊ ಇದೇ ಥರ ನಾವು ನಿಮಗೆ ಬೇರೆ ಶೇಪ್ಡ್ ಏನಾದ್ರು ಒಂದು ಆಬ್ಜೆಕ್ಟ್ ಅಥವಾ ಬಾಕ್ಸ್ ಎನಿಥಿಂಗ್ ಇದ್ದರೆ, ಈಗ ಮಶ್ರೂಮ್ ತಂದೆ ಒಂದು ಬಾಕ್ಸ್ ಇರುತ್ತಲ್ವ, ಅದರಲ್ಲಿ ನೀವು ಟ್ರೈ ಮಾಡ್ಬೋದು. ಸೊ ಇದೇ ಥರ ನೀವು ನಿಮ್ಮ ಕ್ರಿಯೇಟಿವ್ ಐಡಿಯಾನ ಯೂಸ್ ಮಾಡಿಕೊಂಡು ಮನೇಲೇ ಇರುವಂಥ ಒಂದು ಥಿಂಗ್ಸ್ ಯೂಸ್ ಮಾಡಿಕೊಂಡು ನೀವು ಡಿಫ್ರೆಂಟ್ ಶೇಪ್ ಚಾಕ್ಲೇಟ್ನ ಮನೇಲೇ ಪ್ರಿಪೇರ್ ಮಾಡ್ಬೋದು. ಸೊ ಹೇಗಿತ್ತು ರೆಸಿಪಿ? ತುಂಬ ಈಸಿ ಅಲ್ವಾ? ಸೊ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಹಾಗಿದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಸೊ ಈಗಲೇ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ.